ಓಂ ಶ್ರೀ ರಾಘವೇಂದ್ರಾಯ ನಮಃ. ರಾಘವೇಂದ್ರ ಎಲ್ಲರಿಗೂ ಒಳ್ಳೇದು ಮಾಡಲಿ. ಸ್ವಾಗತ ಸುಸ್ವಾಗತ ಪಾರ್ವತಿ ಲಾಗ್ಗೆ. ನೋಡಿ, ನನ್ನ ಮಗಳು ಬೇಬಿ ಕುಚ್ಚು ಹಾಕ್ತಾಯಿದ್ದಾಳೆ. ರಾತ್ರಿ 10 ಗಂಟೆ ಆಗಿದೆ. ಸೀರೆಗಳು ಜಾಸ್ತಿ ಇದ್ವು ಅಂತ ಹಾಕ್ತಾಯಿದ್ದಾಳೆ, ಹೆಲ್ಪ್ ಆಗಲಿ ಅಮ್ಮಂಗೆ ಅಂಥೇಳಿ. ಹಂಗಂತ ಮಾತ್ರ ಅನ್ಕೋಬೇಡಿ, ಒಂದು ಸೀರೆಗೆ 50 ರೂಪಾಯಿ ಇಸ್ಕೊಳ್ತಾಳೆ ಅವಳು. ಹಾಗೆ ಏನು ಹಾಕ್ಕೊಡಲ್ಲ ನನಗೆ. ಹಾಗೆ ಒಂದು ಸೀರೆಗೆ 50 ರೂಪಾಯಿ ಇಸ್ಕೊಳ್ತಾಳೆ. ನಾನು ಬೆಳಗ್ಗೆನೇ ಎದ್ದು ಒಂದು ಸೀರೆ ಮುಗಿಸ್ಬಿಡೋಣ ಅಂತೇಳಿ ಕೂತ್ಕೊಂಡಿದ್ದೀನಿ. 5:30 ಕೂತ್ಕೊಂಡು 6:45 ಅಷ್ಟೊತ್ತಿಗೆ ಒಂದು ಸೀರೆ ಕುಚ್ಚು ಹಾಕಿ ಆಗುತ್ತೆ. ಆಮೇಲೆ ಹೊರಗಡೆ ಹೋಗಿ ಕಸ ಎಲ್ಲ ಗುಡಿಸಿ ಬಾಕ್ಲಿಗೆ ನೀರು ಹಾಕೋದೇ ನಮ್ಮ ಮನೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆಗುತ್ತೆ. ನಾನು ಗಿಡಗಳೆಲ್ಲ ನೋಡ್ಕೊಂಡು ಯಾವ್ಯಾವ ಹೂವು ಬಿಟ್ಟಿದೆ ನಮ್ಮ ಗಿಡಗಳು ಅಂತೆಲ್ಲ ನೋಡ್ಕೊಂಡೆಲ್ಲ ಬಾಕ್ಲಿಗೆಲ್ಲ ನೀರು ಹಾಕಿ ಬರೋ ಅಷ್ಟೊತ್ತಿಗೆ 7:30-8 ಗಂಟೆ ಆಗುತ್ತೆ. ಹಾಗಾಗಿ ನೋಡಿ, ಸೂರ್ಯ ದೇವ ಬಂದ್ಬಿಟ್ಟಿದ್ದಾನೆ. ಪಾರ್ಕ್ ನೋಡಿ, ನಮ್ಮನೆ ಪಾರ್ಕ್ ಯಾವ ಥರ ಇದೆ. ಎಲ್ಲ ಪ್ರತಿಯೊಂದು ಗಿಡನೂ ಹಾಕಿದ್ದೀನಿ ನಾನು, ಯಾವುದು ಬಿಟ್ಟಿಲ್ಲ. ಪ್ರತಿಯೊಂದು ಯಾವುದು ಹೂವು ಬಿಡುತ್ತೆ ಅಂತ ಗೊತ್ತಾದರೆ ಯಾವ ಗಿಡನೂ ಬಿಡಲ್ಲ, ಎಲ್ಲದೂ ತಗೊಬಂದು ಹಾಕ್ತೀನಿ ನಾನು. ನಮ್ಮ ಅತ್ತೆಗೆ ತರಕಾರಿ ಹಾಕೋ ಹುಚ್ಚು, ನನಗೆ ಹೂವಿನ ಗಿಡ ಹಾಕೋ ಹುಚ್ಚು. ಆಪಲ್ ಮರನೂ ಹಾಕಿದ್ದೀನಿ ಆನ್ಲೈನಲ್ಲಿ ತರಿಸಿ. ನಮ್ಮನೆಯವ್ರು ನುಗ್ಗೆ ಮರ ಹಾಕಿದ್ದಾರೆ. ನೋಡಿ, ನಮ್ಮ ಗುಂಡು ಸಿಟ್ಟು ಮಾಡ್ಕೊಂಡು ಮಲಗಿಸ್ಕೊಂಡಿಲ್ಲ ನಾನು ತೊಡೆ ಮೇಲೆ ಅಂತೇಳಿ ಅಂತ. ಎಲೆ ಬಳ್ಳಿ ಕಮಲದ ಹೂವು ಸಹಿತ ಹಾಕಿದ್ದೀನಿ. ಕಮಲ ಹೂವು ಬಿಟ್ಟಿಲ್ಲ, ಇನ್ನು ಯಾವಾಗ ಬಿಡುತ್ತೆ ಅಂತಲೂ ಗೊತ್ತಿಲ್ಲ. ಹಾಕೋದು ಮಾತ್ರ ಹಾಕಿದ್ದೀನಿ. ನೋಡಿ, ದಾಸವಾಳ ಗಿಡ ಇವೆಲ್ಲ ನೋಡಿ. ಇದು ಗುಲಾಬಿದು ಸಣ್ಣ ಗುಲಾಬಿ ಬರುತ್ತಲ್ಲ, ಅದು ತುಂಬಾ ಬಿಡುತ್ತೆ ಅದಂತೂ. ಇದು ಪಿಂಕ್ ಕಲರ್ ದಪ್ಪ ಹೂವು. ನೋಡಿ, ಇನ್ನೊಂದು ಕೆಲಸ, ಈಗ ಕಸ ಗುಡಿಸೋ ಸ್ಟಾರ್ಟ್ ಆದರೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅಂತೂ ಆಗುತ್ತೆ. ಗುಡಿಸಿ ಬಾಗಿಲು ರಂಗೋಲಿ ಹಾಕೋ ಅಷ್ಟೊತ್ತಿಗೆ ತುಂಬ ದೊಡ್ಡದಿದೆ ವರಾಂಡ. ಹಾಗಾಗಿ ಆ ಎಲೆ ಎಲ್ಲ ಉದುರಿರುತ್ತಲ್ಲ, ಹಾಗಾಗಿ ಲೇಟ್ ಆಗುತ್ತೆ. ನೋಡಿ, ಅದು ಗುಲಾಬಿದು ಬಳ್ಳಿ ಅಂತ ತರಿಸಿ ಹಾಕಿದೆ ಆನ್ಲೈನಲ್ಲಿ. ಒಂದು ಹೂವನೂ ಬಿಡಲಿಲ್ಲ. ನೋಡ್ತೀನಿ ಈ ಸತಿ ಹೂವು ಬಿಟ್ಟಿಲ್ಲ ಅಂದರೆ ಕಡ್ದು ಬಿಸಾಕ್ತೀನಿ. ಮತ್ತು ಹೂವು ಬಿಟ್ಟಿಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ. ಅದನ್ನು ತುಂಬ ಚೆನ್ನಾಗಿ ಬಂದಿದೆ ಮಾತ್ರ, ಗಿಡ ಮಾತ್ರ. ಹೂವು ಮಾತ್ರ ಬಿಟ್ಟಿಲ್ಲ. ಅದು ನೋಡೋಣ, ಇನ್ನೊಂದು ತಿಂಗಳು ನೋಡ್ಬಿಟ್ಟು ಅತ್ಲಾಗಿ ಕಟ್ ಮಾಡಿ ಬಿಸಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಅದರೊಳಗೆ ಪಕ್ಷಿ ಒಂದು ಗೂಡು ಬೇರೆ ಕಟ್ಟಿದೆ, ಹಾಗಾಗಿ ಅದು ಕಡಿಯೋಕ್ಕೂ ಮನಸ್ಸಾಗ್ತಾಯಿಲ್ಲ. ನೋಡಿ, ಇಲ್ಲಿ ಮಲ್ಲೆ ಹೂವು ಹಾಕಿದ್ದೀನಿ. ಹಬ್ಬಿದೆ ಚೆನ್ನಾಗಿ, ಇನ್ನೂ ಹೂವು ಬಂದಿಲ್ಲ. ನೋಡಬೇಕದು ಯಾವ ಥರ ಬಿಡುತ್ತೆ ಅಂತ. ಒಟ್ಟಿನಲ್ಲಿ ಮಲ್ಲೆ ಹೂವನೇ ಅದು. ಚೆನ್ನಾಗಿ ಹಬ್ಬಿದೆ ಮಾತ್ರ. ಅದ್ರ ತುಂಬ ಪೈಪು ಫುಲ್ಲು ಸುತ್ಕೊಂಡು ಬಂದಿದೆ ಅದು. ನೋಡಿ, ನಮ್ಮದು ರೋಡೆಲ್ಲ ಗುಡಿಸ್ಬೇಕು. ಹೊಂಗೆ ಮರ ಹಾಕಿದ್ದೆ ಹೊರಗಡೆ, ಅದು ಹೂವು ಎಲ್ಲ ಉದುರಿದೆ. ಹಾಗಾಗಿ ಗುಡ್ಸೋದಕ್ಕೆ ಹೇಳೋದು. ಗುಡ್ಸೋಕ್ಕೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬೇಕು ನನಗೆ, ಮನೆಗೆ ವರಾಂಡ ಗುಡ್ಸೋಕ್ಕೆ. ಗುಡಿಸಿ ರಂಗೋಲಿ ಎಲ್ಲ ಹಾಕಿ ನಮ್ಮ ಅತ್ತೆ ಹಾಲು ತೊಗೊಂಬರ್ತಾರೆ. ಈಗ ಕಾಫಿ ಟೀ ಇನ್ನೇನು ಕುಡಿಯೋಲ್ಲ ನಾವು. ಬೆಳಗ್ಗೆ ಹೊತ್ತು ಬಿಸಿನೀರು ಕುಡಿತೀವಿ, ಅದು ಬಿಟ್ಟರೆ ಜೀನಿ ಕುಡಿತೀವಿ. ಬಾಗಿಲಿಗೆಲ್ಲ ನೋಡಿ ಗುಡಿಸ್ಬಿಟ್ಟೆಲ್ಲ ಬಂದೆ. ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕಿ, ನಮ್ಮ ಹೆಣ್ಮಕ್ಳದ್ದು ಅಷ್ಟೇ ಕೆಲಸ ನಮ್ಮದು. ಬರೀ ಕ್ಲೀನ್ ಮಾಡೋದು. ಅದೇ ಇನ್ನೇನು ಅಷ್ಟೇ ಅಲ್ವಾ, ಬರೀ ಕ್ಲೀನ್ ಮಾಡೋದೇ. ಮನೆ ಕ್ಲೀನ್ ಮಾಡೋದು, ಅಡುಗೆ ಮಾಡು, ತಿಂಡಿ ಮಾಡು, ಕ್ಲೀನ್ ಮಾಡು. ಅದ್ರ ಮಧ್ಯದಲ್ಲೂ ನಾನು ಸೀರೆ ಕುಚ್ಚು ಹಾಕ್ತೀನಲ್ಲ, ತುಂಬಾ ಟಯರ್ಡ್ ಆಗುತ್ತೆ ನನಗಂತೂ. ಅದರಲ್ಲಿ ಅಂಗಡಿಗೆ ಶಾಪಿಗೆ ಬೇರೆ ಹೋಗಬೇಕು. ಹಾಗಾಗಿ ಜಲ್ದಿ ಮುಗಿಸಿ ಸ್ಯಾರಿ ಇವತ್ತೊಂದು 5-6 ಹಾರ ಮುಗಿಸೋಣ ಅಂಥೇಳಿ ಸ್ಯಾರಿ ಕುಚ್ಚು ಹಾಕೋದು ಅಂತ ಅಂದ್ಕೊಂಡು ಎಲ್ಲ ಕೆಲಸ ಎಲ್ಲ ಜಲ್ದಿ ಮಾಡಿದೆ. ರಂಗೋಲಿ ಎಲ್ಲ ಬಿಡೋ ಅಷ್ಟೊತ್ತಿಗೆ ಒಂದು 8-8:30 ಆಯಿತು. ನಾನು ಎಲ್ಲ ಇದು ಮಾಡೋ ಅಷ್ಟೊತ್ತಿಗೆ, ಬಾಗಿಲಿಗೆಲ್ಲ ರಂಗೋಲಿ ಹಾಕೋ ಅಷ್ಟೊತ್ತಿಗೆ. ಹೊಸ್ಲಿಗೂ ಅಷ್ಟೇ, ಹೊಸ್ಲಿಗೆ ಮೇಯ್ನು ಅರಿಶಿನ ಹಚ್ಚಬೇಕು. ಯಾವುದು ಕೆಟ್ಟದ್ದು ನಮ್ಮ ಮನೆ ಒಳಗೆ ಬರೋಲ್ಲ. ಅರಿಶಿನ ಹಚ್ಚಿ ನೀಟಾಗಿ ರಂಗೋಲಿ, ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹಾಕಬೇಕು. ಇದನ್ನು ಬೆಳಗ್ಗಿನ ಜಾವ 6 ಗಂಟೆಗೆ ಬಾಗಿಲಿಗೆ ನೀರು ಹಾಕಬೇಕು. ಇವತ್ತು ಕುಚ್ಚು ಹಾಕೋದ್ರಿಂದ ನಂದು ಲೇಟ್ ಆಯಿತು. ಹಾಗಾಗಿ ತುಂಬಾ ಲೇಟ್ ಆಯಿತು ಅಂತ ಅಂದ್ಕೊಳ್ಳಿ. 7-7:30 ಆಗಿತ್ತು ನಾನು ಬಾಗಿಲಿಗೆ ರಂಗೋಲಿ ಹಾಕೋ ಅಷ್ಟೊತ್ತಿಗೆ, ಎಲ್ಲ ಗುಡಿಸಿ ರಂಗೋಲಿ ಹಾಕೋ ಅಷ್ಟೊತ್ತಿಗೆ. ಅಷ್ಟು ಲೇಟಾಗಿ ಹಾಕಬಾರ್ದು ಬಾಗಿಲಿಗೆ ರಂಗೋಲಿ. ಬೆಳಗ್ಗೆನೇ ಎದ್ದು ಹಾಕಬೇಕು, ಆವಾಗ ಮನೆಗೆ ಒಳ್ಳೆಯದು ಅಂತ ಅಂತಾರೆ. ನಮ್ಮ ಅತ್ತೆ ಹೇಳೋದು ಅದೇ, ಬೆಳಗ್ಗೆನೇ ಎದ್ದು ರಂಗೋಲಿ ಹಾಕಬೇಕು ಬಾಗಿಲಿಗೆ ಅಂಥೇಳಿ. ಇಲ್ಲ ದರಿದ್ರ ಬರುತ್ತೆ ಮನೆಗೆ ಅಂತ ಅಂತಾರೆ ಅವರು. ಹಾಗಾಗಿ ಆಮೇಲೆ ತುಳಸಿ ಗಿಡಕ್ಕೆ ಅರಿಶಿನ ನೀರು ಹಾಕಬೇಕು ಅಂತ ಅಂತಾರೆ, ಚೆನ್ನಾಗಿ ಬರುತ್ತೆ ಅಂತ. ಅದೇ ಥರ ಮಾಡ್ತೀನಿ ನಾನು. ತುಳಸಿ ಗಿಡ ಚೆನ್ನಾಗಿ ಬಂದಿದೆ ಮಾತ್ರ ನಮ್ಮ ಮನೆ ಹತ್ರ, ತುಂಬಾ ಚೆನ್ನಾಗಿದೆ. ಹಾಗಾಗಿ ನೋಡಿ, ನಮ್ಮದು ರಂಗೋಲಿ ಎಲ್ಲ ಹಾಕಿ ಮುಗಿಸಿದಾಗುತ್ತೆ. ಆಮೇಲೆ ಬಾಗಿಲಿಗೆ ಹೂವು ಇಟ್ಟು ನನ್ನ ಕೆಲಸ ಮುಗಿಸ್ಕೊಳ್ತೀನಿ. ರಂಗೋಲಿ ಹಾಕಿದ್ದು
ನೋಡಿ ಬಾಗಿಲಿಗೆ ಹೂವು ತಂದಿಡ್ತೀನಿ. ದಾಸವಾಳ ಹೂವು ಅಂತೂ ತುಂಬ ಬಿಡುತ್ತೆ ನಮ್ಮ ಮನೆ ಹತ್ರ, ಹಾಗಾಗಿ ದಾಸವಾಳ ಹೂವನ್ನೇ ಇಟ್ಟಿದ್ದೀನಿ. ತುಂಬಾ ಒಂದು ಸಿಂಗಲ್ ಎಳೆದು ಹಾಕಿದ್ರೆ ಭಾರಿ ಹೂವು ಬಿಡುತ್ತೆ ಅದು ದಾಸವಾಳ. ನೋಡಿ ಬಾಗಿಲಿಗೆ ಈ ಥರ ರಂಗೋಲಿ ಹಾಕಿದ್ದೀನಿ. ಹೇಗಿದೆ ಕಮೆಂಟ್ ಮಾಡಿ ಪ್ಲೀಸ್. ತುಂಬಾ ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊಳ್ತೀನಿ ನಾನು. ನೀವೆಲ್ಲ ಯಾವ ಥರ ಹಾಕ್ತೀರ ನನಗೆ ಗೊತ್ತಿಲ್ಲ. ನನಗೆ ಬಂದಿರೋ ರೀತಿ ನಾನು ಹಾಕಿದ್ದೀನಿ. ನನಗೆ ಗೊತ್ತಿರೋ ರೀತಿ ಮಾತ್ರ ಹೇಳ್ತಾಯಿದ್ದೀನಿ ಅಷ್ಟೇ. ಮತ್ತು ಬಟ್ಟೆ ತೊಳೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ಟೆ ತೊಳೆದು ಸ್ನಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ನಮ್ಮನೆ ಕಿಟಕಿದು ಮಳೆಯೆಲ್ಲ ಆಚೆ ಬಂದುಬಿಟ್ಟಿತ್ತು, ಅದೆಲ್ಲ ರೆಡಿ ಮಾಡಿ ಮಿಷಿನಿಗೆ ಬಟ್ಟೆ ಹಾಕಿದೆ. ಮಿಷಿನು ಒಂದು ಕಡೆ ವಾಲ್ ಬಿಟ್ಟಿತ್ತದು, ಅದು ನಮ್ಮದು ಇಳಿಜಾರಿದೆ. ಆ ಕಡೆ ಆಡಿ 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 ಒಂದು ಕಡೆ ಬೆಂಡಾಗ್ಬಿಟ್ಟಿದೆ ಅದು ಕೆಳಕ್ಕೆ ಕಲ್ಲು ಕೊಟ್ಬಿಟ್ಟು ಬಟ್ಟೆ ಹಾಕ್ಬಿಟ್ಟು ಮಿಷಿನ್ಗೆ ಒಳಗೆ ಹೋದೆ. ಸೀರೆ ಎಲ್ಲ ಎಷ್ಟಾಗಿದೆ, ಕುಚ್ಚು ಎಷ್ಟಾಕಾಗಿದೆ ಅಂತ ನೋಡಿ. ಮಿಷಿನು ತುಂಬ ಚೆನ್ನಾಗಿದೆ. ಇದು ಯಾರೆಲ್ಲ ಮಿಷಿನ್ ಬೇಕು ಅನ್ನೋರು ತುಂಬಾ ಚೆನ್ನಾಗಿದೆ. ಇದು ತೊಗೋಬೋದು ನೀವು. ಬಕೆಟ್ ಮಿಷಿನು ಅಂತ ಈಗೆಲ್ಲ ಆನ್ಲೈನಲ್ಲಿ ಜಾಸ್ತಿ ಅದೇ ಓಡ್ತಾ ಇರೋದು. ಕೊಳೆ ಮಾತ್ರ ನಿಮಗೆ ಕಾಲರಲ್ಲೂ ಸಹಿತ ಒಂಚೂರು ಇರೋಲ್ಲ, ಆ ಥರ ಕೊಳೆ ಹೋಗುತ್ತೆ. ತುಂಬಾ ಚೆನ್ನಾಗಿದೆ ಮಾತ್ರ ಮಿಷಿನು. ನನಗಂತೂ ತುಂಬ ಇಷ್ಟ ಆಯ್ತು. ಅದು 30,000 40,000 ಕೊಟ್ಟು ತೊಗೊಂಡ್ರೂ ಆ ಥರ ಕ್ಲೀನ್ ಆಗೋಲ್ಲ ಬಟ್ಟೆ. ತುಂಬಾ ಚೆನ್ನಾಗಿದೆ ಮಿಷಿನು. ನೋಡಿ ಸೀರೆ ಇವತ್ತು 2 ದಿವಸದಲ್ಲಿ ನಾನು ನನ್ನ ಮಗಳು ಸೇರಿಕೊಂಡು 11 ಸೀರೆ ಬೇಬಿ ಕುಚ್ಚು ಹಾಕಿದ್ದೀವಿ. 3 ಸೀರೆ ಕ್ರೋಶ ಡಿಸೈನ್ ಹಾಕಿದ್ದೀವಿ. ಕ್ರೋಶ ಡಿಸೈನ್ ನಾನೇ ಹಾಕೋದು, ಅವಳಿಗೆ ಬರೋಲ್ಲ. ಕ್ರೋಶ ಡಿಸೈನ್ ಹಾಕ್ಕೊಟ್ರೆ ಅವಳು ಅದಕ್ಕೆ ಕುಚ್ಚು ಕಟ್ಬಿಟ್ಟು ಕೊಡ್ತಾಳೆ ನನಗೆ. ಅವಳು ಈ ಸತಿ ಸೆಕೆಂಡ್ PUC ಮುಗಿದ ಮೇಲೆ ಕುಚ್ಚು ಹಾಕೋದು ಕಲ್ತಿರೋದು ಅವಳು. ಹಾಗಾಗಿ ಪ್ರತಿಯೊಂದು ನನಗೆ ಒಟ್ಟಿನಲ್ಲಿ ಹೆಲ್ಪ್ ಮಾಡ್ತಾಳೆ. ನನಗೆ ಯಾವುದೂ ಇದು ಮಾಡಲ್ಲ ಅವಳು. ನೋಡಿ ಕಸ ಹೊಡೆದನ್ನೆಲ್ಲ ಒರೆಸಿದ್ಲು ಮನೆಯಲ್ಲಿ. ನಾನು ಬೈತಾಯಿದ್ದೀನಿ ಸಿಲಿಂಡ್ರ್ ಹಾಕಿ ಸ್ನಾನ ಮಾಡೋಕ್ಕೆ, ಉರಿ ಹಾಕೋಕ್ಕೆ ಸೌದೆ ಇಲ್ಲ ಅಂಥೇಳಿ ಅಂತ. ಇಲ್ಲ ನಮ್ಮ ಅತ್ತೆ ಅವ್ರದ್ದು ಹಿಡ್ದಿದ್ದೇ ಆಟ ಅವ್ರದ್ದು, ಅವ್ರು ಹೇಳಿದ್ದೇ ಆಗಬೇಕು. ನೀವು ತಂದು ಒಲೆ ಉರಿ ಹಾಕೇ ಬಿಟ್ರು. ಇನ್ನೇನು ಮಾಡೋದು ಅಂತ ನಾನು ಸುಮ್ಮನಾದೆ. ಆಮೇಲೆ ನಮ್ಮ ಮನೆಯವರು ಗಾಡಿ ಸರ್ವೀಸಿಗೆ ಬಿಡಬೇಕು ಅಂತ ಹೇಳ್ತಾಯಿದ್ರು. ನೀವು ಗಾಡಿ ಸರ್ವೀಸಿಗೆ ಬಿಡ್ತೀರಾ, ಒಂಚೂರು ರಿಪೇರಿ ಆಗಿರಲ್ಲ, ಅದು 4,000 ಮಾಡಿರ್ತೀರ ಬಿಲ್ಲು ಅಂತ ಬೈತಾಯಿದ್ದೆ ನಾನು. ಇಲ್ಲ ನೀನು ಸ್ವಲ್ಪ ಇದ್ದಾಗಲೇ ತೋರಿಸ್ಕೊಳ್ಳಲ್ಲ, ಅದನ್ನು ಎಲ್ಲ ಹಾಳಾದ್ಮೇಲೆ ಹೇಳ್ತೀಯ ನೀನು ಅಂತ ಬೈತಾಯಿದ್ರು ನಮ್ಮನೆಯವರು. ಹಾಗಾಗಿ ಅದೇ ವಾದ ವಿವಾದ ಆಯಿತು ಇವತ್ತು. ಹಾಗಾಗಿ ನಮ್ಮನೆಯವ್ರು ಬೇಡ ಬಿಡು, ಗಾಡಿ ಬಿಡೋಲ್ಲ ನನ್ನ ಸರ್ವೀಸಿಗೆ, ನೀನೇ ಬಿಟ್ಕೋಗಿಲ್ಲಾರ ಅಂತ ಅಂದರು. ಇಲ್ಲ ಹಂಗೇನಿಲ್ಲ ಬಿಡಿ ಅಂತ ಹೇಳಿದೆ. ನಾನು ಎಲ್ಲೋಗೋಣ ಈಗ ಗಾಡಿ ಸರ್ವೀಸ್ ಬಿಡೋಕ್ಕೆ, ನನಗೆ ಅದೆಲ್ಲ ಗೊತ್ತಿಲ್ಲ. ಅವರೇ ಮಾಡಿಸೋದು ಅದೆಲ್ಲ. ಗಾಡಿ ಸರ್ವೀಸು ಇನ್ಸೂರೆನ್ಸು ಕಟ್ಟೋದೆಲ್ಲ ಅವರೇ. ಹಾಗಾಗಿ ನನಗೆ ಅದೆಲ್ಲ ಗೊತ್ತಿಲ್ಲ, ಅದೆಲ್ಲ ತಲೆನೂ ಕೆಡಿಸ್ಕೊಳ್ಳಲ್ಲ. ನನಗಿರೋ ತಲೆ ಬಿಸಿನೇ ಸಾಕು ಅಂತೇಳಿ ಸುಮ್ಮನೆ ಆಗ್ಬಿಡ್ತೀನಿ. ದಾರ ಇನ್ನೂ 4 ಸೀರೆ ಕೊಟ್ಟಿದ್ದರು ಬೇಬಿ ಕುಚ್ಚು ಹಾಕೋಕ್ಕೆ, ಅದಕ್ಕೆಲ್ಲ ದಾರ ಇದೆಯಾ ಅಂತ ಸೆಟ್ ಮಾಡ್ತಾಯಿದ್ದೀನಿ. ನನ್ನ ಮಗಳಿಗೆ ಹೇಳ್ತಾಯಿದ್ದೀನಿ, ಇವತ್ತು 2 ಸೀರೆ ಹಾಕ್ಬಿಡು ಮಗನೇ, ಮುಗ್ದೋಗ್ಬಿಡುತ್ತೆ. ನಾನೊಂದು 3 ಸೀರೆ ಹಾಕ್ತೀನಿ, ನೀನು 2 ಸೀರೆ ಹಾಕು ಅಂತೇಳಿ ಅಂತ. ಹಾಗಾಗಿ ಸರಿ ಕಣಮ್ಮ ಹಾಕ್ತೀನಿ ಅಂತ ಹೇಳಿ ಇಸ್ಕೊಂಡ್ಲು ಅವಳು. ದಾರ ಸುತ್ತೆ ಅಂದರೆ ಇಲ್ಲ ನಾನು ಸುತ್ತೆಲ್ಲ ಸುತ್ತಕೊಟ್ರೆ ಹಾಕ್ತೀನಿ ಅಂತ ಅಂದಳು. ಅವಳಿಗೂ ದಾರ ಸುತ್ತೋದು ಅಂದರೆ ಹಿಂಸೆ ಅವಳಿಗೆ. ಸೀರೆ ಕುಚ್ಚಾಕಕ್ಕೆ ಇಸ್ಕೋಬೋದು, ಆ ದಾರ ಹುಡ್ಕೋದೇ ಹಿಂಸೆ ಆ ಸೀರೆಗಳಿಗೆ. ಆ ಕಲರು ತಲೆ ಕೆಟ್ಟು ಹೋಗ್ಬಿಡುತ್ತೆ ಸೀರೆಗೆ ದಾರ ಹುಡುಕಬೇಕು ಅಂದರೆ. ಒಂದೊಂದು ಸೀರೆ ಒಂದೊಂದು ಕಲರ್ ಇರುತ್ತೆ. ಎಷ್ಟು ಅಂಗಡಿ ತಿರುಗಿದ್ರೂ ದಾರ ಸಿಗೋಲ್ಲ ನನಗಂತೂ. ಹುಡುಕಿ ಸಾಕಾಗತ್ತಾಯಿತು. ಈ ಸೀರೆ ಕುಚ್ಚು ಹಾಕೋದೇ ಬೇಡ ಅಂತ ಅನಿಸ್ಬಿಡುತ್ತೆ ನನಗೆ. ತುಂಬಾ ಕಷ್ಟ ಆಗುತ್ತೆ. ಒಂದೊಂದು ಕಲರು ಒಂದೊಂದು ಮ್ಯಾಚ್ ಆಗಿರಲ್ಲ, ಹಂಗೆ ತಗೊಂಬಂದು ಹಾಕಿರ್ತೀನಿ. ನಾನು ಸ್ವಲ್ಪ ಲೈಟ್ ಇದ್ದರೂ ತಗೊಂಬಂದು ಹಾಕ್ಬಿಡ್ತೀನಿ ನಾನು. ಹುಡುಕಿ ಸಾಕಾಗಿ ಅವರು ಟೈಲರ್ ಅಂಗಡಿಯವ್ರಿಗೆ ಅವ್ರಿಗೆ ಹೇಳ್ಬಿಡ್ತೀನಿ ನಾನು, ಅಣ್ಣ ದಾರ ತಂದು ಕೊಟ್ಬಿಡಿ ನೀವೇ, ನಾನು ಹಾಕ್ಕೊಡ್ತೀನಿ, ಬೇಕಾದ್ರೆ 50 ರೂಪಾಯಿ ಕಮ್ಮಿ ಕೊಟ್ಬಿಡಿ ನನಗೆ ಕುಚ್ಚು ಹಾಕೋಕ್ಕೆ ಅಂತ ಹೇಳ್ತೀನಿ. ದಾರ ಹುಡ್ಕೋದೇ ಭಾರಿ ಹಿಂಸೆ. ಆಮೇಲೆ ಒಂದು ಸೀರೆ ತರಿಸಿದ್ರು ಆನ್ಲೈನಲ್ಲಿ, ಸೀರೆ ಬಿಸ್ನೆಸ್ ಮಾಡ್ತೀನಲ್ಲ, ಹಾಗಾಗಿ ಒಂದು ಸೀರೆ ತರಿಸಿದ್ರು 0 ಇನ್ವೆಸ್ಟ್ಮೆಂಟಲ್ಲಿ ನಂದು. ಅವರು ಸೀರೆ ಬೇಕು ಅಕ್ಕ ಇವತ್ತು ತೊಗೊಬನ್ನಿ ಅಂತ ಹೇಳಿದ್ರು. ನಮ್ಮ ಮನೆಯವರಿಗೆ ತಗೊಂಡೋಗ್ರಿ ಶಾಪಿಗೆ, ಬಂದು ಇಸ್ಕೊಂಡು ಹೋಗ್ತಾರೆ ಅವರು ಅಂತ ಹೇಳ್ತಾಯಿದ್ದೆ. ಆಮೇಲೆ ನಮ್ಮನೆ ಹಾಸ್ಪಾಟ್ ಆಫ್ ಮಾಡಿದ್ದೆ. ನನ್ನ ಮಗಳು TV ಕನೆಕ್ಟ್ ಮಾಡ್ಕೊಂಡಿದ್ಲು. ಬಂದು ನಮ್ಮನೆಯವ್ರು ಬೈದು ಹಾಸ್ಪಾಟ್ ಆನ್ ಮಾಡಿಬಿಟ್ಟು ಹೋದರು. ಇಲ್ದಿದ್ದೆ ಮಾಡ್ತೀಯಲ್ಲ ನೀನು ಅಂತೇಳಿ ಅಂತ. ನಾನು ಇಲ್ಲ ಆನ್ ಮಾಡಬೇಡ್ರಿ ಅಂತ ಹೇಳಿದೆ. ಅದಕ್ಕೇನೋ ಅಂದರು ಅಂತೇಳಿ ಹೊಡೆಯೋಕ್ಕೆ ಹೋದೆ. ಹಾಗಾಗಿ ನೋಡಿರಿ ನಮ್ಮನೆಯವ್ರು ಹೆಂಗೆ ಆಡ್ತಾಯಿದ್ದಾರೆ ನೋಡಿ, ಬೈತಾಯಿದ್ದಾರೆ ನನಗೆ. ನೀನೇನೇ ಹಿಂಗೆ ಆಡ್ತೀಯ ನೋಡಿ ಫ್ರೆಂಡ್ಸ್ ಅಂತ ಹೇಳ್ತಾಯಿದ್ದಾರೆ. ನಾನು ಬಿಟ್ಟು ಹೋಗ್ತಿದ್ದಾಳಂತ ಇವಳು. ಫ್ರೆಂಡ್ಸ್ ನೋಡಿ ಇದು ನ್ಯಾಯನಾ ಅಂತ ಕೇಳ್ತಾಯಿದ್ದಾರೆ. ನಾನು ಆ ಥರ ಹೇಳಿಲ್ಲ ಫ್ರೆಂಡ್ಸ್, ಅವರೇ ಹೇಳ್ತಾಯಿದ್ದಾರೆ. ಬಿಟ್ಟು ಹೋಗೋಕ್ಕಾಗುತ್ತಾ, ಸಾಧ್ಯನಾ? 20 ವರ್ಷದ ಸಂಸಾರ ಬಿಟ್ಟು ಹೋಗೋಕ್ಕಾಗುತ್ತಾ? ನೋಡಿ ನನ್ನ ಮಗಳು, ನಾನು ಚೆನ್ನಾಗಿಲ್ಲ ಕಣಮ್ಮ, ನಾನು ವೀಡಿಯೋ ಮಾಡಬೇಡ ಅಂತ ಹೇಳ್ತಾವಳೆ. ಇನ್ನೊಂದು ಚೂರು ಇತ್ತು ಕ್ರೋಶ ಡಿಸೈನು, ರಾತ್ರಿ ಹಾಕ್ತಾಯಿದ್ದೆ.
ಅರ್ಧಕ್ಕೆ ಅದು ನಿಲ್ಲಿಸ್ಬಿಟ್ಟಿದ್ದೆ. ಇನ್ನೊಂದು ಚೂರಿದೆ ಹಾಕ್ಕೊಟ್ಬಿಡ್ತೀನಿ, ಇದೊಂದು ಸೀರೆಗೆ ಹಾಕ್ಬಿಡಮ್ಮ ಅಂತ ಹೇಳಿದೆ. ಕುಚ್ಚು ಸರಿ ಹಾಕ್ಕೊಡಮ್ಮ ಅಂತ ಹೇಳಿದ್ಲು. ಅದನ್ನೆಲ್ಲ ಮುಗಿಸಿ ಸ್ನಾನಕ್ಕೆ ಹೋಗ್ತೀನಿ ನಾನು. ನೀನೆಲ್ಲ ರೆಡಿ ಮಾಡಮ್ಮ, ನಾನು ದಾರ ತಂದು ಕೊಡ್ತೀನಿ. ಕೆಲವು ದಾರ ಇರಲಿಲ್ಲ ಸೀರೆಗೆ, ಹಾಗಾಗಿ ದಾರ ತಂದು ಕೊಡ್ತೀನಿ ನಿನಗೆ. ನೋಡಿ, ನನಗೆ ನಿದ್ದೆ ಇಲ್ದಿಲ್ಲ, ಆಗಲಿಕ್ಕೆ ಒಂದು 6 ದಿನದಿಂದ ನಿದ್ದೆ ಇಲ್ಲ ಸರಿಯಾಗಿ. ಬೆಳಿಗ್ಗೆ 5 ಗಂಟೆಗೆ ಎದ್ದೆದ್ದು ಸೀರೆ ಕುಚ್ಚು ಹಾಕಿರೋದು, ರಾತ್ರಿ ಮಲ್ಗೋದು 11 ಗಂಟೆ. ಹಾಗಾಗಿ ನಮ್ಮ ಮನೆಯವರು ಮಲ್ಕೊಬಿಡ್ತೆ ಕಣೆ, ಹುಷಾರಿಲ್ದಲೇ, ಯಾರಿಗಾರ ಕೊಡೆ ಅಂದರೆ ಯಾರಿಗೆ ಕೊಡೋದು ಸೀರೆನ? ಒಬ್ಬರು ಇಸ್ಕೊಳ್ಳಲ್ಲ ಹಾಕೋಕ್ಕೆ. ಕೊಟ್ಟರು ಏನು ನಮಗೊಂದು 50 ರೂಪಾಯಿ ಉಳಿಯಲ್ಲ ಅದರಲ್ಲಿ. ಬೇರೆಯವ್ರಿಗೆ ಕೊಟ್ಟರು ನಮಗೊಂದು 50 ರೂಪಾಯಿ ಉಳಿದ್ರೆ ಯಾವತ್ತು ಕೊಡ್ಬೋದು, ತಂದು ಕೊಡ್ಬೋದು ಅವರಿಗೆ. ತಂದು ಕೊಡೋದಲ್ಲದೆ ನಾವು ಅವರಿಗೆ ದುಡ್ಡು ಅಷ್ಟೇ ಕೊಡಬೇಕು ಅಂದರೆ, ಯಾಕೆ ನನಗೂ ಹೊಟ್ಟೆ ಉರಿಯುತ್ತೆ ಬೇರೆಯವ್ರಿಗೆ ಕೊಡಬೇಕು ಅಂದರೆ. ಹಾಗಾಗಿ ನಾನು ಯಾರಿಗೂ ಕೊಡೋಲ್ಲ, ಕಷ್ಟ ಆದರೂ ಪರವಾಗಿಲ್ಲ ಅಂತ ನಾನೇ ಹಾಕ್ತೀನಿ. ಹಾಗಾಗಿ ಕ್ರೋಶಾ ಡಿಸೈನ್ ಮುಗೀತು. ನನ್ನ ಮಗಳಿಗೆ ಕೊಟ್ಬಿಟ್ಟು ಸ್ನಾನಕ್ಕೆ ಹೋಗ್ತೀನಿ ಕಣಮ್ಮ ಅಂತ ಸ್ನಾನ ಮಾಡ್ಕೊಬಂದೆ. ಜಲ್ದಿ ಲೇಟ್ ಆಗೋಯ್ತು, 12 ಗಂಟೆ ಆಗೋಯ್ತು ಇವತ್ತು. ನಾನೊಂದು 11 ಗಂಟೆ ಅಷ್ಟೊತ್ತಿಗೆ ಮುಗಿಸಿ ಜಲ್ದಿ ಮುಗಿಸ್ಬಿಟ್ಟು ಹೋಗೋಣ ಅಂಗಡಿಗೆ, ಸೀರೆ ದಾರ ತಂದ್ಕೊಡೋಣ, ಆಗ್ತಾಳೆ ಅವಳು ಜಲ್ದಿ ಅಂತ ಅಂದ್ಕೊಂಡೆ. ಅಷ್ಟು ಇದೆಲ್ಲ ಮುಗಿಸ್ಕೊಂಡು ನಾನು ಅಂಗಡಿಗೆ ಹೋಗೋದ್ರೊಳಗೆ ಪುಣ್ಯ ತುಂಬ್ರು ಇನ್ನೊಂದು ಸೀರೆ ತಂದುಕೊಟ್ಟಿದ್ರು ಕುಚ್ಚು ಹಾಕೋಕ್ಕೆ. ಅಯ್ಯೋ ಶಿವನೇ ಅಂದ್ಕೊಂಡು ಅದಕ್ಕೂ ದಾರ ತಗೊಂಡು ಅದಕ್ಕೆ ದಾರ ಹುಡ್ಕೋ ಅಷ್ಟೊತ್ತಿಗೆ ಸಾಕಾಗೋಯ್ತು. ದಾರನೇ ಸಿಗಲಿಲ್ಲ ಅದಕ್ಕೆ. ಹಂಗೂ ಅದಕ್ಕೆ ಮ್ಯಾಚ್ ಅಂತ ಸಿಗಲಿಲ್ಲ. ಲೈಟ್ ಕಲರ್ ಸಿಕ್ತು, ಅದನ್ನೇ ತೊಗೊಂಬಂದು ಹಾಕಿನಿ ನಾನು. ಅಂತೂ ಇಂತೂ ಇವತ್ತು ಒಂದು 5 ಸೀರೆ ಬೇಬಿ ಕುಚ್ಚು ಹಾಕ್ತೆ ನಾನು. ಅಂಗಡಿಲೂ ಶಾಪಲ್ಲೂ ಸಹಿತ ಇವತ್ತು ತುಂಬ ಜನ ಇದ್ದರು. ಹಾಗಾಗಿ ತುಂಬಾ ಸುಸ್ತಾಗ್ಬಿಡ್ತು ಇವತ್ತಂತೂ. ತುಂಬ ರಿಸ್ಕ್ ಅನ್ನಿಸ್ಬಿಡ್ತು ನನಗೆ. ಅಂಗಡೀಲಿ ಕೂತ್ಕೊಂಡು ನೋಡಿ 11 ಸೀರೆದು ಕುಚ್ಚಾಗಿತ್ತಲ್ಲ, ಟೈಲರ್ ಅಂಗಡಿಯನ್ನು ಕೊಟ್ಬಿಟ್ಟು ಬರೋಣ, ಹಂಗೆ ದಾರ ತಗೊಬರೋಣ, ಆಮೇಲೆ ಮತ್ತೆ ಸಾಂಬಾರಿಗೆ ಸೊಪ್ಪೇನಾರು ತಗೋಬಾ ಅಂದರು. ಸರಿ ತೊಗೊಬರ್ತೀನಿ ಅಂತೇಳಿ ಬಂದೆ. ನೋಡಿ, ನಂದು ಐರಾವತ ಇದೆ ನನ್ನ ಗಾಡಿ. ಇದೇ ಗಾಡಿಗೆ ಬೆಳಿಗ್ಗೆ ಜಗಳ ಆಡಿದ್ದು ನಾನು, ನಮ್ಮ ಮನೆಯವರು ಸರ್ವೀಸ್ ಮಾಡಿಸ್ಬೇಕು ಅಂತ. ಇದು ನನ್ನ ತಮ್ಮಂದು ಗಾಡಿ, ಅವನು ಬೆಂಗಳೂರಲ್ಲಿದ್ದಾನೆ. ಅವ್ನು ಇನ್ನೇನು ಅಲ್ಲಿಗೆ ತೊಗೊಂಡೋಗಲ್ವಲ್ಲ, ನಾನೇ ಓಡಿಸ್ಕೊಂಡಿದ್ದೀನಿ. ಎಲ್ಲ ದಾರ ಎಲ್ಲ ಕೊಟ್ಬಿಟ್ಟು ನನ್ನ ಮಗಳಿಗೆ ಸೊಪ್ಪೆಲ್ಲ ತಗೊಂಡೋಗಿ ಕೊಟ್ಬಿಟ್ಟು ನಮ್ಮ ಅತ್ತೆಗೆ ಬಂದು ಶಾಪಿಗೆ ದಾರ ಸುತ್ಕೋಬೇಕಾಗಿತ್ತು, ದಾರ ಸುತ್ಕೊಂಡೆ. ಆಮೇಲೆ ಇನ್ನೊಂದು ಸೀರೆ ಆರ್ಡ್ರ್ ಮಾಡಿದರು ನನಗೆ ಆನ್ಲೈನಲ್ಲಿ, ಜೀರೋ ಇನ್ವೆಸ್ಟ್ಮೆಂಟಲ್ಲಿ ಬಂದಿತ್ತು. ಅದನ್ನು ಓಪನ್ ಮಾಡಿ ತೋರಿಸ್ತೀನಿ ಈಗ ನಾನು. ನೋಡಿ, ಅದು ಸೀರೆ ಸಹಿತ ತುಂಬಾ ಚೆನ್ನಾಗಿ ಬಂದಿದೆ ಮಾತ್ರ. ಸೀರೆ ಕ್ವಾಲಿಟಿಗಳು ಮಾತ್ರ ನಾನು ತರಿಸೋದು A1 ಆಗಿರುತ್ತೆ. ಕ್ವಾಲಿಟಿ ಬಗ್ಗೆ ಯಾರು ಮಾತಾಡೋಗೆ ಇಲ್ಲ. ನಿಮಗೂ ಯಾವ್ದಾದ್ರು ಸ್ಯಾರಿ ಬೇಕು ಅಂದರೆ ನನ್ನ ವಾಟ್ಸಪ್ ನಂಬರಿಗೆ ಹಾಯ್ ಅಂತ ಕಳಿಸಿ ನೀವು ಸಾಕು, ನಾನು ಸೀರೆ ಕಲೆಕ್ಷನ್ ಕಳಿಸ್ತೀನಿ ನಿಮಗೆ. ನಂದು ವಾಟ್ಸಪ್ ನಂಬರು 9036351433. ನೋಡಿ, ಸ್ಯಾರಿ ತುಂಬಾ ಚೆನ್ನಾಗಿದೆ, ಪಿಂಕ್ ಕಲರು. ಡೈಲಿ ವೇರ್ಗೆ ಎಲ್ಲರ ಈ ದೇವಸ್ಥಾನ ಅಂಥವಕ್ಕೆಲ್ಲ ಹೋಗೋಕ್ಕೆ ತುಂಬಾ ಚೆನ್ನಾಗಿದೆ ಸ್ಯಾರಿ ಮಾತ್ರ. ನೋಡಿ, ಅಂತೂ ಇಂತೂ ಸ್ಯಾರಿ ಇಲ್ಲ ಅಂಗಡಿಲಿ ಕೂತ್ಕೊಂಡು 3 ಸೀರೆ ಕುಚ್ಚು ಹಾಕ್ತೆ ನಾನು. ನಮ್ಮ ಮನೆಯವ್ರು ಬೈತಾ ಇದ್ದಾರೆ, ನಿಮ್ಮ ಮಲ್ಲಿಕ ಬಿಡ್ತೀಯ ಕಣೆ, ಹುಷಾರಿಲ್ದಂಗೆ, ಯಾಕೆ ಬೇಕೇ ನಿನಗೆ ಅಂತ ಬೈತಾ ಇದ್ದಾರೆ. ಅಂದರು ಏನಾರ ನಮ್ಮ ಸಣ್ಣ ಪುಟ್ಟ ಖರ್ಚಿಗೆ ಆಗುತ್ತಲ್ಲ ಅನ್ನೋದಷ್ಟೇ, ನನ್ನ ಮಕ್ಳಿಗೆ ಏನಾರ ಕೊಡಿಸ್ಬೋದಲ್ಲ ಅಂತ ನಾನು ಕಷ್ಟ ಬಿದ್ದು ಹಾಕ್ತೀನಿ. ನನಗೇನು ಅಂಥ ಇದು ಕಷ್ಟ ಅಂತ ಅನಿಸಲ್ಲ, ರಿಸ್ಕು ಅಂತ ಅನಿಸಲ್ಲ. ಮನೆಯ ಕೆಲಸ ಎಲ್ಲ ಮುಗಿಸ್ಕೊಂಡು ಹಾಕ್ಬೋದು. ದಿಸಕ್ಕೆ ಏನಲ್ಲ ಅಂದರೂ ಒಂದು 4 ಸೀರೆ ಅಂತೂ ಹಾಕ್ತೀನಿ ನಾನು ಬೇಬಿ ಕುಚ್ಚು. ಕ್ರೋಶಾ ಡಿಸೈನೇ ಸ್ವಲ್ಪ ಲೇಟ್ ಆಗುತ್ತೆ ನಾನು ಹಾಕೋದು. ಆ ಕ್ರೋಶಾ ಡಿಸೈನ್ ಹಾಕೋಕ್ಕೆ ಕೂತ್ಕೊಂಡ್ರೆ ಸಾಕು, ನನಗೆ ನಿದ್ದೆ ಬರುತ್ತೆ. ನನಗೆ ಬೇಬಿ ಕುಚ್ಚು ಆದರೆ ಆರಾಮಾಗಿ ಹಾಕ್ಬಿಡ್ತೀನಿ ಅಂತ, ಆ ಥರ ನಂದು ಮೆಂಟಾಲಿಟಿ. ಹಾಗಾಗಿ ಕ್ರೋಶಾ ಡಿಸೈನ್ ಸ್ವಲ್ಪ ಕಮ್ಮಿನೇ ಇಸ್ಕೊಳ್ಳೋದು ನಾನು. ಆಗ ಬೇಬಿ ಕುಚ್ಚು ಇಸ್ಕೊಳ್ತೀನಿ. ನನಗೆ ಒಂದು ಬೇಬಿ ಕುಚ್ಚಿಗೆ 200 ರೂಪಾಯಿ ಕೊಡ್ತಾರೆ ಟೈಲರ್ ಅಂಗಡೀಲಿ. ಅಂಥದ್ದು ಒಂದು 5 ಸೀರೆ, ಒಂದು ದಿವಸಕ್ಕೆ 5 ಸೀರೆ ಅಂತೂ ಹಾಕ್ತೀನಿ. ಮೋಸ ಇಲ್ಲ, 5 ಸೀರೆ ಹಾಕೋಕ್ಕೇನು ಮೋಸ ಇಲ್ಲ, ಹಾಕ್ತೀನಿ ನಾನು. ನಮ್ಮ ಮನೆಯವ್ರಿಗೆ ಅದೇ ಹಿಂಸೆ, ಎಲ್ಲಿ ಮಲಿಕೊಬಿಡ್ತಾಳೋ, ಸೊಂಟ ನೋವು. ಸೊಂಟ ಅಂತೂ ತುಂಬಾ ನೋವು ಬರುತ್ತೆ ಕೂತ್ಕೊಂಡು ಹಾಕೋದಲ್ವ ಬೇಬಿ ಕುಚ್ಚು, ತುಂಬ ನೋವು ಬರುತ್ತೆ. ಒಂದು ಸತಿ ನಿಂತ್ಕೊಳ್ತೀನಿ, ಒಂದು ಸತಿ ಕೂತ್ಕೊಳ್ತೀನಿ, ಅದನ್ನು ನೋಡೋದೇ ಸಂಕಟ ಅವರಿಗೆ. ನಿನಗೆ ಯಾಕೆ ಬೇಕು, ನಿನಗೆ ಖರ್ಚು ಕೇಳಿದ್ರೆ ಕೊಡಲ್ವಾ ಅಂತಾರೆ. ಅಂದ್ರೆ ಹೆಂಗೆ ಕೇಳೋದು ಎಲ್ಲದು ಅವರಿಗೆ? ಅವರು ಮನೆ ಖರ್ಚೆಲ್ಲ ನೋಡ್ಕೊಳ್ತಾ ಇರ್ತಾರಲ್ವ, ಅಟ್ಲೀಸ್ಟ್ ನಮ್ಮ ಖರ್ಚಿನ ನಾವಾರ ನೋಡ್ಕೋಬೇಕಲ್ಲ ಅಂಥೇಳಿ ಹಾಕ್ತೀನಿ ನಾನು. ಹಾಗಾಗಿ ಇವತ್ತಿನ ದಿನ ಇಷ್ಟು ಮುಗೀತು. ಇದು ಮನೆಗೆ ಹೋಗಿ ಬೆಂಡೆಕಾಯಿ ಪಲ್ಯ ಮಾಡು ಅಂತ ಅಂದರು. ಬೆಂಡೆಕಾಯಿ ಗೊಜ್ಜು ಮಾಡಿ ಚಪಾತಿ ಮಾಡಿ ತಿಂದು ಮಲಗೋ ಅಷ್ಟೊತ್ತಿಗೆ 11 ಗಂಟೆ ಆಯಿತು. ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ.